ಮೊದಲನೇದಾಗಿ ಹ್ಯಾಪಿ ಹೋಲಿ. ಹೋಳಿ ಅಂದರೆ ಮೊದಲನೇದಾಗಿ ನೆನಪಾಗೋದು ಬಣ್ಣಗಳ ಆಟ. ಮಕ್ಕಳಿಗಂತೂ ತುಂಬ ಖುಷಿ. ನಾವು ಮಕ್ಕಳಲ್ಲೆಲ್ಲ ಹೇಗೆ ಆಟ ಆಡಿದ್ವಿ ಹೇಗೆ ಅಂತ ತುಂಬ ಮೆಮೊರಬಲ್ ಆಗಿರುತ್ತೆ. ಸೊ ಬಣ್ಣಗಳ ಜೊತೆ ಆಟ ಆಡೋಕ್ಕೂ ಮುಂಚೆ ಮತ್ತೆ ಬಣ್ಣಗಳ ಆಟ ಆಡಿದ ಮೇಲೆ ನಮ್ಮ ಸ್ಕಿನ್ ಮತ್ತೆ ಹೇರ್ಸನ್ನ ಹೇಗೆ ಕೇರ್ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಡೈರೆಕ್ಟ್ ಸ್ಕಿನ್ ಮೇಲೆ ಯಾವುದೇ ರೀತಿ ಕೋಟಿಂಗ್ ಇಲ್ಲದೆ ಬಣ್ಣಗಳನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ನಾವು ಸ್ಕಿನ್ನನ್ನು ಹೇಗೆ ಕೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದೇ ರೀತಿ ಹೇರ್ಸನ್ನು ನಾವು ಕೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಬಟ್ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನು ಅಂದರೆ, ಯಾವುದೇ ರೀತಿ ಕೆಮಿಕಲ್ ಬಣ್ಣಗಳನ್ನು ಯೂಸ್ ಮಾಡಬೇಡಿ. ದಯವಿಟ್ಟು ಆರ್ಗ್ಯಾನಿಕ್ ಬಣ್ಣಗಳನ್ನು ಮಾತ್ರ ಯೂಸ್ ಮಾಡಿ ಕೇರ್ಫುಲ್ಲಾಗಿ ಬಣ್ಣಗಳ ಜೊತೆ ಆಟ ಆಡಿ. ಸೊ ಟಾಪಿಕ್ ಹೋಗೋಣ. ಬಟ್ ಟಾಪಿಕ್ ಹೋಗೋಕ್ಕೂ ಮೊದಲು ಇದೇ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬಂದು ತಲುಪುತ್ತೆ. ಸೊ ಟಾಪಿಕ್ ಹೋಗೋಣ. ಮೊದಲನೇದಾಗಿ ಸ್ಕಿನ್. ಆಕ್ಚುಲಿ ಕೆಲವರು ಥಿಂಕ್ ಮಾಡ್ತಾರೆ ಹೋಳಿ ಆದ್ಮೇಲೆ ಹೇಗಿದ್ರು ಸ್ನಾನ ಮಾಡ್ತೀವಲ್ಲ, ಮುಂಚೆ ಏನ್ ಮಾಡೋದು ಅಂತ. ಸೊ ಅದು ತಪ್ಪು. ಕ್ಲಿಯರ್ ಆಗಿ ನಮ್ಮ ಸ್ಕಿನ್ ಅನ್ನ ನಾವು ವಾಶ್ ಮಾಡ್ಕೊಂಡು ಅಂದ್ರೆ ಸ್ನಾನ ಮಾಡ್ಕೊಂಡು ಆಮೇಲೆ ಒಂದು ಕೋಟ್ ಆಯಿಲ್ ಅಪ್ಲೈ ಆಗಿದ್ರೆ ಅದ್ರ ಮೇಲೆ ಬಣ್ಣಗಳು ಬಿದ್ರು ಅದು ವಾಶ್ ಮಾಡಲಿಕ್ಕೆ ಬೇಗ ಅಂದ್ರೆ ರಿಮೂವ್ ಆಗುತ್ತೆ ಬಣ್ಣ. ಯಾಕೆಂದ್ರೆ ಡೈರೆಕ್ಟ್ ಸ್ಕಿನ್ ಮೇಲೆ ನಾವು ಬಣ್ಣಗಳು ಹಚ್ಚೋದ್ರಿಂದ ಅದು ಬೇಗ ರಿಮೂವ್ ಆಗೋದಿಲ್ಲ, ಅದರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಒಂದು ಕೋಟಿಂಗ್ ಆಯಿಲ್ ಅನ್ನ ಅಪ್ಲೈ ಮಾಡಿ ಅದರ ಮೇಲೆ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಸನ್ನಿಂದ ಡ್ಯಾಮೇಜ್ ಆಗೋದಿಲ್ಲ ಸ್ಕಿನ್. ಸೊ ಹಾಗಾಗಿ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಿ. ನಾನು ಆಕ್ಚುಲಿ ಸಜೆಸ್ಟ್ ಮಾಡೋದು ಆಯಿಲ್, ಕೋಕೋನಟ್ ಆಯಿಲ್ ಅಂದ್ರೆ ಆರ್ಗಾನಿಕ್, ಪ್ಯೂರ್ ಆರ್ಗಾನಿಕ್ ಕೋಕೋನಟ್ ಆಯಿಲ್ ಅನ್ನ ಒಂದು ಕೋಟ್ ಅಪ್ಲೈ ಮಾಡಿ ಅದರ ಮೇಲೆ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಿ. ಈ ರೀತಿ ಸ್ಕಿನ್ ಅನ್ನ ನಾವು ಮೇಂಟೈನ್ ಮಾಡ್ಬೋದು. ಮತ್ತೆ ನಿಮ್ಮ ಡೌಟ್ ಬರ್ಬೋದು, ಮುಖಕ್ಕೆ ನಾವು ಹೇಗೆ ಮೇಂಟೈನ್ ಮಾಡ್ಬೋದು ಸ್ಕಿನ್ ಅನ್ನ ಅಂತ ನಿಮ್ಗೆ ಡೌಟ್ ಬರ್ಬೋದು. ಅದರಿಂದ ಹೇಗೆ ಅಂದ್ರೆ, ನೀವು ಮೊದಲೇ ಹೇಳಿದ್ನಲ್ಲ ಕೋಕೋನಟ್ ಅಲ್ಲೇ ಅಪ್ಲೈ ಮಾಡಿ. ನಿಮಗೆ ಕೋಕೋನಟ್ ಎಂತಕ್ಕೆ ಬೇಡ ಮುಖಕ್ಕೆ ಅನ್ನೋದಾದ್ರೆ ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದನೂ ನೋ ಪ್ರಾಬ್ಲಮ್. ಯಾಕೆಂದ್ರೆ ಇದು ಆಯಿಲ್ ಟೈಪ್ ಕಂಟೆಂಟ್ ಇರುತ್ತೆ. ಸೊ ಇದು ಒಂದು ಕೋಟು ಕೂರುತ್ತೆ. ಆಗ ನಮ್ಮ ಬಣ್ಣಗಳನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ರೀತಿ ನೀವು ಸ್ಕಿನ್ ಅನ್ನ ಕೇರ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬಣ್ಣಗಳಿಂದ ನಿಮ್ಮ ಸ್ಕಿನ್ ಉಳಿಸ್ಕೋಬಹುದು. ಸೊ ಹೆಲ್ದಿಯಾಗಿ ಉಳಿಸ್ಕೋಬಹುದು, ಮೇನ್ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಸೆಕೆಂಡ್ ಬಟ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹೇರ್ಸ್. ಯಾಕೆಂದ್ರೆ ಹೇರ್ಸ್ ಅಲ್ಲಿ ಯಾವುದೇ ರೀತಿ ಬಣ್ಣಗಳನ್ನ ನಾವು ರಿಮೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಡ್ರೈ ಹೇರ್ಸ್ ಮೇಲೆ ನಾವು ಬಣ್ಣಗಳನ್ನ ಯಾವುದೇ ರೀತಿ ಹಾಕೊಳ್ಳಿಕ್ಕೆ ಹೋಗ್ಬಾರ್ದು. ಮತ್ತೆ ಹೇರ್ ಸ್ಟೈಲ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಓಪನ್ ಹೇರ್ಸ್ ಎಲ್ಲ ಬಿಟ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೇರ್ ಡ್ಯಾಮೇಜ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಮೊದಲನೇದಾಗಿ ನೀವು ಯಾವುದೇ ರೀತಿ ಆಯಿಲ್ ಅಂದರೆ ನಾನು ಹೇಳಿದೆ ಅಲ್ವಾ, ಸ್ಕಿನ್ಗೆ ಯಾವ ರೀತಿ ನಾವು ಅಪ್ಲೈ ಮಾಡಿದ್ವೋ ಕೋಟಿಂಗ್, ಅದೇ ರೀತಿ ಹೇರ್ಸಿಗೂ ನಮಗೆ ಒಂದು ಕೋಟಿಂಗ್ ಯಾವುದೇ ಆಯಿತು ಆಯಿಲ್ ಅಪ್ಲೈ ಮಾಡ್ಬೋದು. ನಾನು ಮೇಯ್ನ್ ಸ್ಕಿನ್ಗೆ ಯಾವ ರೀತಿ ಹೇಳಿದ್ನೋ ಆರ್ಗಾನಿಕ್ ಕೋಕೋನಟ್ ಆಯಿಲನ್ನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಬಟ್ ನಿಮ್ಮ ಚಾಯ್ಸ್ ನೋಡಿ. ಬಟ್ ಆರ್ಗಾನಿಕ್ ಕೋಕೋನಟ್ ಆಯಿಲಿಂದ ಅದರಿಂದ ರಿಮೂವ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಿಮ್ಮ ಚಾಯ್ಸ್. ಯಾಕೆಂದರೆ ನಮ್ಮ ಸ್ಕ್ಯಾಲ್ಪ್ ಮೇಲೆ ಬಣ್ಣಗಳು ಬಿದ್ದಾಗ ಅದು ಡ್ರೈ ಇರೋದ್ರಿಂದ ಫಿಕ್ಸ್ ಆಗಿಬಿಡುತ್ತೆ. ಅದನ್ನು ರಿಮೂವ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಡ್ಯಾಂಡ್ರಫು ಮತ್ತು ಇಚ್ಚಿಂಗು ತುಂಬ ಆಗುತ್ತೆ. ಸೊ ಅದರಿಂದ ನೀವು ಯಾವುದೇ ರೀತಿ ಡ್ರೈ ಸ್ಕ್ಯಾಲ್ಪ್ ಮತ್ತು ಡ್ರೈ ಹೇರ್ಸ್ ಮೇಲೆ ನೀವು ಬಣ್ಣಗಳನ್ನು ಅಪ್ಲೈ ಮಾಡ್ಕೋಬೇಡಿ. ಸೊ ರೀತಿ ನೀವು ಓಪನ್ ಹೇರ್ಸನ್ನು ಬಿಡಬಾರ್ದು ಅಂತ ಹೇಳಿದೆ ಅಲ್ವಾ. ಜಸ್ಟ್ ಒಂದು ಪೋನಿಟೈಲ್, ಹೇರ್ ಸ್ಟೈಲ್ ಟೈಪ್ ಪೋನಿಟೈಲ್ ಅಥವಾ ಒಂದು ಜುಡಾ ಟೈಪ್ ಹಾಕೊಂಡ್ಬಿಟ್ಟು ಈ ರೀತಿ ಸಿಂಪಲ್ ಆಗಿ ಹಾಕೊಂಡು ನೀವು ಬಣ್ಣ ಆಡ್ಬೋದು. ಸೊ ಬಣ್ಣಗಳು ಆಡೋಕ್ಕೂ ಮುಂಚೆ ಹೇಗೆ ಕೇರ್ ಮಾಡ್ಕೋಬಹುದು
ಬಣ್ಣಗಳ ಆಟ ಆದಮೇಲೆ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಏನಿಲ್ಲ, ಜಸ್ಟ್ ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರಾ, ನೀವು ಯಾವುದು ಸೋಪು ಮತ್ತು ಯಾವುದೇ ರೀತಿ ಶಾಂಪೂಸ್ ಯೂಸ್ ಮಾಡ್ತೀರಾ, ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮ್. ಬಟ್ 2 ಟೈಮ್ಸ್ ಮಿನಿಮಮ್ 2 ಟೈಮ್ಸ್ ವಾಶ್ ಮಾಡೋದ್ರಿಂದ 100% ಕ್ಲಿಯರಾಗಿ ಬಣ್ಣಗಳನ್ನು ರಿಮೂವ್ ಮಾಡ್ಬೋದು. ಯಾಕೆಂದರೆ ನಾವು ಬಣ್ಣ ಆಡೋಕ್ಕೂ ಮುಂಚೆ ನಾವು ಯಾವ ರೀತಿ ಸ್ಕಿನ್ ಕೇರ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಬಣ್ಣನ ಹೇಗೆ ರಿಮೂವ್ ಮಾಡ್ಕೋಬೋದು ಅಂತ. ಸೊ ನಿಮಗೆ ಇವತ್ತಿನ ನನ್ನ ಸಜೆಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್. ಎಲ್ಲರೂ ಬಣ್ಣಗಳ ಜೊತೆ ಆಟ ಆಡಿ, ಕೇರ್ಫುಲ್ಲಾಗಿ ಆಡಿ, ಆದಷ್ಟು ಆರ್ಗಾನಿಕ್ ಬಣ್ಣಗಳನ್ನು ಯೂಸ್ ಮಾಡಿ. ಬಾಯ್.